ಅಕ್ಕನ ಮಗ ಚಂದುವನ್ನ ಕೂಡ ಡೆವಿಲ್ ಚಿತ್ರದಿಂದ ದರ್ಶನ್ ದೂರ ಇಟ್ಟಿದ್ದಾರೆ. ಚಂದು ಕಾಲಿಗೆ ಅಭಿಮಾನಿ ನಮಸ್ಕರಿಸಿದ ಕಾರಣ ಚಿತ್ರದಿಂದ ಅವರಿಗೆ ಕೊಡೋ ಕೆಲಸ ಆಗಿದೆ. ಚಂದು ಮತ್ತೆ ಮಗ ವಿನೀಶ್ ಮೂಲಕ ಹತ್ರ ಆಗೋದಕ್ಕೆ ಫ್ಯಾನ್ಸ್ ಅಂದ್ರೆ ಕೆಲವರೆಲ್ಲ ಮುಂದಾಗ್ತಾ ಇದ್ದಾರಾ. ಇನ್ಸ್ಟಾಗ್ರಾಮ್ನಲ್ಲಿ ಕಠಿಣ ಸಂದೇಶವನ್ನ ದರ್ಶನ್ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಚಂದು ಅಥವಾ ನನ್ನ ಮಗನ ಜೊತೆಗೆ ಗುರುತಿಸ್ಕೊಂಡ್ರೆ ನನಗೆ ಹತ್ರ ಆಗೋದಕ್ಕಾಗಲ್ಲ. ನೀವು ಈ ರೀತಿ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಅವರೊಂದು ಸುದೀರ್ಘ ಮನವಿ ಪತ್ರವನ್ನು ಬರೆದಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮಗೆ ಆ ಪೋಸ್ಟನ್ನು ಕೂಡ ತೋರಿಸ್ತೀವಿ. ನೀವು ಸ್ವಲ್ಪ ದಿನಗಳಿಂದ ಇದು ಭಾಳ ವೈರಲ್ ಆಗ್ತಾ ಇತ್ತು ಈ ವಿಡಿಯೋ ಎಲ್ಲ. ಆಮೇಲೆ ತುಂಬ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಚಂದು ಅವರ ಅಕ್ಕನ ಮಗ ಇರ್ಬೋದು, ಬಟ್ ಅವರಿಗೆ ಅಷ್ಟು ಬಿಲ್ಡಪ್ ಬೇಕಾ? ಆ ಬಿಲ್ಡಪ್ನ ಮಿಸ್ಯೂಸ್ ಆಗುತ್ತೆ, ಮತ್ತೊಂದು ರಾಂಗ್ ಕಂಪ್ನಿಗೆ ಇವ್ರು ಎಂಟ್ರಿ ಆಗ್ತಾರೆ ಅನ್ನೋ ಒಂದು ಆತಂಕ ಇತ್ತು. ಅದನ್ನು ಅಡ್ರೆಸ್ ಮಾಡೋ ಕೆಲಸವನ್ನು ಬೇಸಿಕಲಿ ಮಾಡಿದ್ದಾರೆ ಅವರು. ಅಭಿಮಾನಿಗಳಿಗೆ ದರ್ಶನ್ ಸಂದೇಶ. ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನನ್ನ ಮೇಲಿನ ಅಭಿಮಾನದಿಂದಾಗಿ ಇನ್ನೂ ಏನೂ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ಚಂದುನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟ ಆಗುವುದಿಲ್ಲ. ಅಭಿಮಾನಿಗಳಿಗೆ ಏನು ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ನೀವು ಸೆಲೆಬ್ರಿಟೀಸು ನನ್ನ ಅಭಿಮಾನಿ ಅನ್ನೋ ಕಾರಣಕ್ಕೆ ನಮ್ಮ ಕುಟುಂಬದವ್ರ ಕಾಲಿಗೆಲ್ಲ ಬೀಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ಅಥವಾ ಇದ್ರ ಮುಖಾಂತರ ನನಗೆ ಹತ್ತಿರ ಆಗಬೇಕು ಅಂದರೆ ಅಭಿಮಾನಿಗಳೆಲ್ಲ ಹತ್ತಿರದವ್ರೇನೆ, ದೂರದವ್ರು ಯಾರೂ ಅಲ್ಲ. ಬಟ್ ಯಾಕೆ ಈ ಪೋಸ್ಟು ಏನಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಅದೊಂದು ವಿಡಿಯೋ ಮಾತ್ರ ವೈರಲ್ ಆಗಿತ್ತು, ಚಂದು ಕಾಲಿಗೆ ಬಿದ್ದಿದ್ದು.